ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಅಯೋಧ್ಯೆ ರಾಮ ಮಂದಿರದ ಕೆಲವೊಂದು GK ಪ್ರಶ್ನೆಗಳು. ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಏನೋ ಆಯಿತು, ಆದರೆ ಆ ಒಂದು ಖುಷಿ ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಎಕ್ಸಾಮ್ ಬರೀತಕ್ಕಂಥವ್ರಿಗೆ ಅಷ್ಟಕ್ಕೆ ಮೈ ಮರೆತರೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ ಆನ್ಸರ್ಸ್ಗೆ ನೀವು ರೆಡಿ ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳನ್ನ ನಾನಿಲ್ಲಿ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೀನಿ. ಸೊ ಮೊದಲಿಗೆ ನಾವು ನೋಡೋದಾದರೆ, ರಾಮ ಮಂದಿರವನ್ನು ಯಾರಿಂದ ನಿರ್ಮಿಸಲಾಗುತ್ತಿದೆ ಅಂತ ಹೇಳಿದರೆ, ಸೊ ರಾಮ ಮಂದಿರ ಅಂತಕ್ಕಂಥದ್ದು ಕೇವಲ ಒಬ್ಬರಿಂದ ಮಾಡ್ತಕ್ಕಂಥದ್ದಲ್ಲ, ಅದೊಂದು ಟ್ರಸ್ಟ್ ವಹಿಸ್ಕೊಂಡು ಆ ಒಂದು ಟ್ರಸ್ಟು ಹಲವಾರು ಜನಗಳ ಒಂದು ಟ್ರಸ್ಟು ಆ ಒಂದು ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಕೆಲವೊಂದು ಜವಾಬ್ದಾರಿಗಳನ್ನು ತಗೊಂಡು ಮಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಈ ರಾಮ ಮಂದಿರವನ್ನು ಯಾರಿಂದ ನಿರ್ಮಿಸಲಾಗುತ್ತೆ ಅಂತ ಹೇಳಿದರೆ, ಶ್ರೀರಾಮ ಜನ್ಮಭೂಮಿ ತೀರ್ಥ ಪ್ರದೇಶ ಅಥವಾ ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಅಂತಕ್ಕಂಥ ಒಂದು ಟ್ರಸ್ಟಿಂದ ಈ ಒಂದು ರಾಮ ಮಂದಿರವನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟು, ದೇವಸ್ಥಾನವನ್ನು ಯಾವ ಶೈಲಿಯಲ್ಲಿ ನಿರ್ಮಿಸಲಾಗುತ್ತಿದೆ ಅಂತ ಕೇಳಿದರೆ, ಈ ಒಂದು ಏನು ಅಯೋಧ್ಯೆ ರಾಮ ಮಂದಿರ ಇದೆ, ಸೊ ಆ ಒಂದು ದೇವಸ್ಥಾನವನ್ನು ನಾಗರ ಶೈಲಿಯಲ್ಲಿ ಕೆತ್ತನೆಯನ್ನು ಅಥವಾ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ನು, ಅಯೋಧ್ಯೆಯಲ್ಲಿ ಹರಿಯುವ ಸರಾಯು ನದಿ ಎಲ್ಲಿಂದ ಹುಟ್ಟುತ್ತದೆ? ಸೊ ಇಲ್ಲಿ ನಿಮಗೆ ಕ್ವಶನ್ಸು ಎರಡು ಥರ ಕೇಳ್ಬೋದು. ಅಯೋಧ್ಯೆಯಲ್ಲಿ ಹರಿಯುವ ನದಿ ಯಾವುದು ಅಂತ ಕೇಳ್ಬೋದು, ಆ್ಯಂಡ್ ಅಯೋಧ್ಯೆಯಲ್ಲಿ ಹರಿಯುವ ಸರಾಯು ನದಿ ಎಲ್ಲಿಂದ ಹುಟ್ಟುತ್ತದೆ. ಸೊ ಎರಡು ಕ್ವಶನ್ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಮತ್ತು ಇನ್ನೊಂದು ಕ್ವಶನ್ ಇದೆ ನೋಡಿ, ಬ್ರಹ್ಮಸರ್ ಅಂತ ಕರೀತಾರೆ ಅಂತ. ಸೊ ಇದು ಸಹ ಕ್ವಶನ್ಸ್ ಬರ್ಬೋದು ನೋಡಿ. ಅಯೋಧ್ಯೆಯಲ್ಲಿ ಹರಿಯುವ ಸರಾಯು ನದಿ ಎಲ್ಲಿಂದ ಹುಟ್ಟುತ್ತದೆ? ಇದು ಮಾನಸ ಸರೋವರದಿಂದ ಹುಟ್ಟುವಂಥ ಒಂದು ನದಿಯಾಗಿದ್ದು ಇದನ್ನು ಬ್ರಹ್ಮಸರ್ ಎಂದು ಸಹ ಕರೆಯುತ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ನು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟುತ್ತಿರುವವರು ಯಾರು ಅಂತ ಕೇಳಿದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿಸ್ತಾ ಇದ್ದಾರೆ, ಬಟ್ ಅದನ್ನು ಕಟ್ಟಿಸ್ತಾ ಇರೋರು ಯಾರು ಅಂದರೆ ಚಂದ್ರಕಾಂತ್ ಸೋಂಪುರ್ ಅಂತಕ್ಕಂಥವ್ರು ಆ ಒಂದು ವಿನ್ಯಾಸವನ್ನು ರೆಡಿ ಮಾಡಿ ಈ ಥರ ಬರಬೇಕಂತ ಒಂದು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಆ ಒಂದು ವಿನ್ಯಾಸವನ್ನು ಮಾಡ್ತಕ್ಕಂಥವ್ರು ಚಂದ್ರಕಾಂತ್ ಸೋಂಪುರ್ ಆಗಿರ್ತಾರೆ. ನೆಕ್ಸ್ಟು, ರಾಮ ಮಂದಿರದಲ್ಲಿ ಎಷ್ಟು ಮಂಟಪಗಳು ಇರಲಿವೆ ಅಂತ ಕೇಳಿದರೆ, ರಾಮ ಮಂದಿರದಲ್ಲಿ ಒಟ್ಟು 5 ಮಂಟಪಗಳಿದ್ದು ಅವು ನೃತ್ಯ, ಬಣ್ಣ, ಸಭೆ, ಪ್ರಾರ್ಥನೆ ಮತ್ತು ಕೀರ್ತನೆ ಮಂಟಪಗಳ ರೂಪದಲ್ಲಿ ಆ ಒಂದು ಮಂಟಪಗಳನ್ನು ಕಟ್ಟಿದ್ದಾರೆ. ಫ್ರೆಂಡ್ಸ್, ಇದಕ್ಕಿಂತ ಇಂಗ್ಲೀಷಲ್ಲೂ ಸಹ ನಾನೊಂದು ವೀಡಿಯೋವನ್ನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ತುಂಬ ಕ್ವಶನ್ಸ್ಗಳಿದ್ದಾವೆ. ಸೊ ನಿಮಗೆ ಯಾವುದರಲ್ಲಿ ಒಂದು ಇಂಟ್ರೆಸ್ಟ್ ಇದೆ, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎರಡರಲ್ಲೂ ಸಹ ನಾನು ಈ ಒಂದು ವೀಡಿಯೋವನ್ನು ಹಾಕಿದ್ದೀನಿ. ನೀವು ಎರಡರಲ್ಲೂ ಸಹ ನೋಡಬಹುದು. ಸೊ ನೆಕ್ಸ್ಟ್ ಕ್ವಶನ್, ಯಾವ ವೇದದಲ್ಲಿ ಸರಾಯು ನದಿಯ ಉಲ್ಲೇಖವಿದೆ? ಸೊ ನಾನು ಹೇಳಿದ್ವಿ ಸರಾಯು ನದಿ ಎಲ್ಲಿ ಯಾವ ಒಂದು ಇದರಲ್ಲಿ ಹುಟ್ಟುತ್ತದೆ ಅಂತ ನೋಡಿದ್ವಿ, ಮಾನಸ ಸರೋವರ. ಅದರ ಜೊತೆಗೆ ಈ ಒಂದು ಸರಾಯು ನದಿಯ ಉಲ್ಲೇಖ ಯಾವ ವೇದದಲ್ಲಿ ಅಂತ ಕೇಳಿದರೆ, ಒಟ್ಟು ವೇದಗಳು 4 ಬರ್ತವೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ ಅಂತಕ್ಕಂಥ 4 ವೇದಗಳು ಬರುತ್ತೆ. ಅದರಲ್ಲಿ ಈ ಒಂದು ಸರಾಯು ನದಿಯ ಉಲ್ಲೇಖ ಇರ್ತಕ್ಕಂಥದ್ದು ಋಗ್ವೇದದಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ರಾಮಲಲ್ಲಾ ಸಿಂಹಾಸನವನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ ಅಂತ ಕೇಳಿದರೆ, ಸೊ ರಾಮಲಲ್ಲಾ ಸಿಂಹಾಸನವನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ? ಅಮೃತ ಶಿಲೆ ಅಥವಾ ಬ್ಲ್ಯಾಕ್ ಸ್ಟೋನ್ ಅಂತ ಏನು ಹೇಳ್ತೀವಿ, ಆ ಒಂದು ಅಮೃತ ಶಿಲೆಯಿಂದ ಈ ಒಂದು ಕೆತ್ತನೆಯನ್ನು ಮಾಡಲಾಗಿದೆ. ಈ ಭವ್ಯವಾದ ಮತ್ತು ಸುಂದರವಾದ ಸಿಂಹಾಸನವನ್ನು ಚಿನ್ನದಿಂದ ಮುಚ್ಚಲಾಗುತ್ತೆ ಅಂತ ಹೇಳಿದರೆ, ಆದರೆ ಈ ಒಂದು ರಾಮಲಲ್ಲಾ ಸಿಂಹಾಸನವನ್ನು ಅಮೃತ ಶಿಲೆಯಿಂದ ಕೆತ್ತನೆಯನ್ನು ಮಾಡಿದರೆ, ಈ ಒಂದು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಮೈಸೂರಿನವರು. ಅದು ತುಂಬ ಹೆಮ್ಮೆಯಾದಂಥ ಒಂದು ವಿಷಯ ಅಂತ ಹೇಳಬಹುದು. ಸೊ ನೆಕ್ಸ್ಟ್ ಕ್ವಶನ್, ಮೂಲ ರಾಮಾಯಣವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ, ಸೊ ಮೂಲ ರಾಮಾಯಣವನ್ನು ರಚಿಸಿದವರು ಯಾರು? ಸಾಂಪ್ರದಾಯಿಕ ರಾಮಾಯಣವನ್ನು ಋಷಿ ವಾಲ್ಮೀಕಿ ಸಂಸ್ಕೃತದಲ್ಲಿ ರಚಿಸಿದ್ದಾರೆ. ನೆಕ್ಸ್ಟು, ರಾಮನು ಯಾವ ನಗರವನ್ನು ರಾಜನಾಗಿ ಆಳಿದನು? ಇದು ಅಯೋಧ್ಯೆ. ಸೊ ಅಯೋಧ್ಯೆ ಅಂತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಅಯೋಧ್ಯೆಯ ಒಂದು ನಗರದಲ್ಲಿ ರಾಮನು ಆಳಿರೋದ್ರಿಂದ ಆ ಒಂದು ಜಾಗವನ್ನು ಅಯೋಧ್ಯೆ ಅಂತಲೇ ಫೇಮಸ್ ಆಗಿ ನಾಮಕರಣವನ್ನು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನು ನೋಡಿ, ಇಲ್ಲಿ ನ್ಯಾಯಾಲಯದಲ್ಲಿ ಎಷ್ಟು ವರ್ಷಗಳ ಕಾಲ ಹೋರಾಟ ನಡೆಯಿತು ಅಂತ ಕೇಳಿದರೆ, ನೋಡಿ ಈ ಒಂದು ರಾಮ ಮಂದಿರವನ್ನು ಅಥವಾ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟೋಕ್ಕೂ ಮೊದಲು ಸುಮಾರು ತಕರಾರುಗಳು ಮತ್ತು ಈ ಒಂದು ಕೋರ್ಟ್ ಕೇಸ್ಗಳು ಎಲ್ಲ ನಡೀತವೆ ಮುಸ್ಲಿಮ್ಸ್ ಮತ್ತು ಹಿಂದೂಗಳಿಗೆ. ಆ ಒಂದು ವಿಷಯವನ್ನು ನಾವು ತಗೊಂಡಾಗ ಇಲ್ಲಿ ಏನಾಗುತ್ತೆ ಅಂದರೆ 134 ವರ್ಷಗಳಿಂದ ರಾಮ ಮಂದಿರದ ವಿಚಾರ ನ್ಯಾಯಾಲಯದಲ್ಲಿ ಇರುತ್ತೆ. ಸೊ ಆ ಒಂದು ತೀರ್ಪು ಕೊಟ್ಟ ನಂತರ ಈ ಒಂದು ಮಂದಿರವನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಎಷ್ಟು 2019 ಇದಕ್ಕೆ ತೀರ್ಪನ್ನು ಕೊಡುತ್ತೆ. ಆದರೆ ಅದಕ್ಕೂ ಮೊದಲೇ 134 ವರ್ಷಗಳ ಹಿಂದೆಯೇ ಈ ಒಂದು ಕೇಸು ಕೋರ್ಟಲ್ಲಿ ಇರುತ್ತೆ. 134 ವರ್ಷಗಳ ಕಾಲ ಈ ಒಂದು ಕೇಸು ನ್ಯಾಯಾಲಯದಲ್ಲಿ ಇದ್ದು
ಇದರ ಒಂದು ಫೈನಲ್ ರಿಸಲ್ಟು 2019ರಲ್ಲಿ ಹೊರಬೀಳುತ್ತೆ. ಆದರೆ ಇದು ಫಸ್ಟ್ ಹೋಗಿದ್ದು ಈ ಪ್ರಕರಣವು ಅಲಹಾಬಾದ್ ಹೈಕೋರ್ಟ್ನಲ್ಲಿ 23 ವರ್ಷಗಳ ಕಾಲ ಇರುತ್ತೆ. ಆದರೆ ವಿವಾದವು ಫೈಜಾಬಾದ್ನ ಜಿಲ್ಲಾ ನ್ಯಾಯಾಲಯದಲ್ಲಿ 102 ವರ್ಷಗಳ ಕಾಲ ನಡೆಯುತ್ತದೆ. ಇದಲ್ಲದೆ 9 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ರಾಮಮಂದಿರ ವಿವಾದ ಬಗ್ಗೆ ವಾದಗಳನ್ನು ಆಲಿಸಿದೆ. ಸೊ ನೋಡಿ, ಒಟ್ಟು 23 ವರ್ಷ ಅಲಹಾಬಾದ್ ಹೈಕೋರ್ಟು, 102 ವರ್ಷ ಫೈಜಾಬಾದ್ ಹೈಕೋರ್ಟಲ್ಲಿರುತ್ತೆ. ಮತ್ತು ಫೈನಲ್ ಆಗಿ 9 ವರ್ಷ ಸುಪ್ರೀಂ ಕೋರ್ಟ್ನಲ್ಲಿದ್ದು ಈ ಒಂದು ಜಡ್ಜ್ಮೆಂಟನ್ನು ಕೊಡಲಾಗುತ್ತೆ. ನೆಕ್ಸ್ಟು 1885ರಲ್ಲಿ ಫೈಜಾಬಾದ್ ಜಿಲ್ಲಾ ನ್ಯಾಯಾಲಯದ ಮುಂದೆ ಮೊದಲು ಈ ಒಂದು ವಿಷಯದ ಬಗ್ಗೆ ಈ ಒಂದು ವಿವಾದವನ್ನು ತೊಗೊಂಡೋಗ್ತಾರೆ. 1885ರಲ್ಲಿ ಸ್ಟಾರ್ಟಿಂಗ್ ಫಸ್ಟು. ಅದಾದಮೇಲೆ 102 ವರ್ಷಗಳ ಕಾಲ ಫೈಜಾಬಾದಲ್ಲಿರುತ್ತೆ, 23 ವರ್ಷಗಳ ಕಾಲ ಅಲಹಾಬಾದಲ್ಲಿ ಹೋಗುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟಲ್ಲಿ 9 ವರ್ಷಗಳ ಕಾಲ ಈ ಒಂದು ಕೇಸು ನಡೆಯುತ್ತೆ. ಕೊನೆಗೆ ಏನಾಗುತ್ತೆ, ಇದು ಮಹಂತ್ ರಘುಬರ್ ದಾಸ್ ಫೈಜಾಬಾದ್ ಸಬ್ ಜಡ್ಜ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು. ನೋಡಿ, ಮಹಂತ್ ರಘುಬರ್ ದಾಸ್ ಅಂದರೆ ಫೈಜಾಬಾದ್ ಜಿಲ್ಲಾ ನ್ಯಾಯಾಲಯದಲ್ಲಿ ಹೋದಂತಹ ಒಂದು ಪ್ರಕರಣ. ಮಹಂತ್ ರಘುಬರ್ ದಾಸ್ ಫೈಜಾಬಾದ್ ಅಂತಕ್ಕಂಥವ್ರು ಆ ಒಂದು ಮೊಕದ್ದಮೆನ ಹೂಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ನು, ಯಾವ ನ್ಯಾಯಾಧೀಶರು ಅಂತಿಮ ತೀರ್ಪನ್ನು ನೀಡಿದರು ಅಂತ ಕೇಳಿದರೆ, ರಾಮಮಂದಿರದ ತೀರ್ಪು ನೀಡಿದವರಲ್ಲಿ ಮಾಜಿ ಮುಖ್ಯ ನ್ಯಾಯಮೂರ್ತಿಯಾದಂಥ ರಂಜನ್ ಗೊಗೊಯ್. ಸೊ ಇದು 2019ರಲ್ಲಿ ಹೊರಬಿದ್ದಂಥ ಒಂದು ಪ್ರಕರಣ. ಸೊ ಹಾಗಾಗಿ ಆ ಟೈಮಲ್ಲಿ ಇದ್ದಂಥ ನ್ಯಾಯಾಧೀಶರು ಯಾರ್ಯಾರಂತ ಹೇಳಿದರೆ, ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮತ್ತು ನ್ಯಾಯಮೂರ್ತಿ ಎಸ್.ಎ. ಬೋಬ್ಡೆ ಅಂತಕ್ಕಂಥವ್ರು, ಈಗಿರ್ತಕ್ಕಂಥ CJI ಚಂದ್ರಚೂಡ್ ಅಂತಕ್ಕಂಥವ್ರು. ನೆಕ್ಸ್ಟ್ ಮಾಜಿ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ಮತ್ತು ನ್ಯಾಯಮೂರ್ತಿ ಎಸ್. ಅಬ್ದುಲ್ ನಜೀರ್ ಅಂತಕ್ಕಂಥ ಇಷ್ಟು ಜನ ಸೇರಿಕೊಂಡು ಈ ಒಂದು ಅಂತಿಮ ತೀರ್ಪನ್ನು ಕೊಡಿಸ್ತಾರೆ. ಸೊ ನೆಕ್ಸ್ಟು ರಾಮಮಂದಿರದ ವಿನ್ಯಾಸವನ್ನು ಸಿದ್ಧಪಡಿಸಿದವರು ಯಾರು ಅಂತ ಆಲ್ರೆಡಿ ಹೇಳಿದೆ. ಚಂದ್ರಕಾಂತ್ ಸೋಂಪುರ್ ಅವರು ಈ ಒಂದು ವಿನ್ಯಾಸವನ್ನು ಸಿದ್ಧಪಡಿಸ್ತಾರೆ. ಇವರು ಅಹಮದಾಬಾದ್ ಅವರು. ಇದರ ಜೊತೆಗೆ ಇವರ ಮಗ ಆಶೀಶ್ ಸೋಂಪುರ್ ಸಹ ಈ ಒಂದು ವಿನ್ಯಾಸವನ್ನು ರಚನೆ ಮಾಡೋದಕ್ಕೆ ಸಪೋರ್ಟ್ ಅಥವಾ ಸಹಾಯವನ್ನು ಮಾಡಿ ಈ ಚಂದ್ರಕಾಂತ್ ಸೋಂಪುರ್ ಮತ್ತು ಆಶೀಶ್ ಸೋಂಪುರ್ ಇಬ್ಬರು ಸೇರಿ ಈ ಒಂದು ವಿನ್ಯಾಸವನ್ನು ಕೊಡ್ತಾರೆ. ಇದರ ಜೊತೆಗೆ ಇದರ ಹೊರತಾಗಿ ರಾಮ ಮಂದಿರದ ವಾಸ್ತುಶಿಲ್ಪವನ್ನು ರಚಿಸುವ ಜವಾಬ್ದಾರಿಯನ್ನು ಇಂಜಿನಿಯರಿಂಗ್ ಮತ್ತು ನಿರ್ಮಾಣ ಕಂಪನಿಯಾದ ಲಾರ್ಸೆನ್ ಮತ್ತು ಟೂಬ್ರೋ ಅಂತಕ್ಕಂಥವ್ರು ವಹಿಸ್ಕೊಳ್ತಾರೆ. ಸೊ ಚಂದ್ರಕಾಂತ್ ಸೋಂಪುರ್ ಮತ್ತು ಆಶೀಶ್ ಸೋಂಪುರ್ ಜೊತೆಗೆ ಇಂಜಿನಿಯರಿಂಗ್ ಮತ್ತು ನಿರ್ಮಾಣ ಕಂಪನಿಯವರಾದಂತಹ ಲಾರ್ಸೆನ್ ಮತ್ತು ಟೂಬ್ರೋ ಅಂತಕ್ಕಂಥವ್ರು ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ಒಂದು ರಾಮ ಮಂದಿರ ವಿನ್ಯಾಸವನ್ನು ಸಿದ್ಧಪಡಿಸ್ತಾರೆ. ಸೊ ನೆಕ್ಸ್ಟು ರಾಮನ ವಿಗ್ರಹದ ಶಿಲ್ಪಿ ಯಾರು ಅಂತಲೇ ಹೇಳ್ತಾ ಇದ್ದರೆ, ಆಗಲೇ ರಾಮಲಲ್ಲ ಅಂತ ಏನು ಹೇಳಿದೆ, ಆ ಒಂದು ವಿಗ್ರಹದ ಶಿಲ್ಪಿ ಸೊ ನಾನು ಹೇಳ್ದಾಗೆ ಕರ್ನಾಟಕದ ಮೈಸೂರವರು ಅವ್ರು ಬಂದು ಅರುಣ್ ಯೋಗಿರಾಜ್ ಅಂತಕ್ಕಂಥವ್ರು ಈ ಒಂದು ಅಯೋಧ್ಯೆ ದೇವಾಲಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ರಾಮಲಲ್ಲ ವಿಗ್ರಹವನ್ನು ಕೆತ್ತನೆಯನ್ನು ಮಾಡ್ತಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.